ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನೀವ್ ಹೆಂಗ್ ಕಾಣ್ತಿದ್ದೀರಾ ಅಂದ್ರೆ ಆಯುಧ ಪೂಜೆಯಲ್ಲಿ ರೆಡಿ ಮಾಡಿರೋ ಆಯುಧಗಳು ಕಂಡಂಗ್ ಕಾಣ್ತಾ ಇದೀರಾ. ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರವಾಗಿ ಬಂದಿದ್ದೀರಾ ಅಂತ ಹೇಳ್ತೆ. ನನಗೆ ಗೊತ್ತು ನೀವ್ ಹಿಂಗೆ ಹೇಳ್ತೀರಾ ಅಂತ. ನಿಮ್ಗೆ ನನ್ ಪಿಕ್ ಬೇಡವಾ? ಬೇಡ, ನೀವು ದಿನ ಇಲ್ಲಿಗೆ ಬರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ, ಆದ್ರೆ ನಿಮಗ್ ಬಾಯ್ ಫ್ರೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ ಬಾಯ್ ಫ್ರೆಂಡ್ ಆಗೋ ಹುಡುಗನ್ ಪಾದಕ್ಕಾದ್ರೂ ನಮಸ್ಕಾರ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಯೂಸ್ ಮೀ. ಯೂಸ್ ಮೈ ನಂಬರ್. ಓಕೆ, ಕಾಲ್ ಮೀ ಎನಿ ಟೈಮ್. ಶೋರ್, ಐ ಕಾಲ್ ಯು ಬ್ಯಾಕ್. ಬಾಯ್ 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 ಬಾಯ್. ಪ್ರಳಯ ಅಂತ ಕಣ ನೀನು ಕಂಡು ಹುಡುಗಿರ್ನೆಲ್ಲ ಪಟಾಯಿಸ್ಕೊಂಡ್ ಬಿಡ್ತೀಯ. ನಿಜವಾಗ್ಲೂ ಚಾರ್ಮಿಂಗ್ ಸ್ಟಾರೇ ಕಣ. ಈನೇನು ಹೋಗಿ ಹೋಗಿ ಈ ತರ ಖರಾಬ್ ಆಗಿರೋ ಫಿಗರ್ ಗಳಿಗೆ ಹಿಂಗೆ ಹೇಳ್ತೀಯಲ್ಲ. ನಾನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಪಟಾಯಿಸ್ತೀನಿ. ಬೇಕಾದ್ರೆ ಅನುಪಮ್ ಅವ್ರನ್ನ ಪಟಾಯಿಸ್ತೀನಿ, ನೋಡ್ತೀಯಾ? ತಾಕತ್ತಿದ್ರೆ ತೋರ್ಸು. ಹಲೋ, ಬಾಡಿಗೆ ದುಡ್ಡು ಕೊಡಿ. ಯಾಕೆ ಬಾಡಿಗೆ ದುಡ್ಡು ಕೊಡ್ಬೇಕು? 8 ತಿಂಗಳಿಂದ ನನ್ನ ಹೃದಯದಲ್ಲಿ ಇದ್ರಲ್ಲ, ಬಾಡಿಗೆ ಅವನ್ ಕಟ್ತಾನೆ. ಅವನ್ ಕಟ್ತಾನೆ. ನಾನು ಹೇಳಿದ್ ನಾನು ನಿನ್ ಹೃದಯದಲ್ಲಿ ಇಟ್ಕೋ ಅಂತ. ಹೋಗ್ಲಿ, ನಿಮ್ಮ ಆಟನೆ ಬಾಡಿಗೆ ಬಿಡಿ. ಆಗಲ್ಲ ಕಣೋ. ಏನದು ಹಾರ್ಟ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ನನ್ನ ಹಾರ್ಟ್ ಅಲ್ಲಿ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೇ ಇರೋದು. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹೇಳಿ. ನಿನ್ ಹೆಸರು ಹೇಳಲ್ಲ. ಯಾಕೆ ಹೇಳಲ್ಲ? ಹೇಳಲ್ಲ. ಲೇ, ಇವ್ರು ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಗೊತ್ತೇನ ನಿನಗೆ? ಯಾಕೆ? ಹುಡುಗಿ ನಿನ್ನ ಈ ಕೃಷ್ಣ ಲೀಲೆ ಎಲ್ಲ ಬಿಡು, ನನಗೊಂದು ದಾರಿ ತೋರ್ಸು. ನಿನಗೆ ಓಲ್ಡ್ ಟೆಕ್ನಾಲಜಿಯಲ್ಲೇ ಸೆಟ್ ಆಗ್ತಲ್ಲ ಕಣ. ನಿಂಗೆ ಹೊಸ ಹೈ ಲೆವೆಲ್ ಟೆಕ್ನಾಲಜಿ ಬೇಕು. ನೋಡ ಮಗ, ಈ ಬ್ಲೂಟೂತ್ ನ ಕಿವಿಗೆ ಹಾಕೋ. ನಾನು ನಿನ್ಗೆ ಫೋನಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಾಯ್ತಾ? ಮಗ, ಯಾವ್ದೋ ಸಖತ್ತಾಗಿರೋ ಹುಡುಗಿ ಬರ್ತೈತೆ ಕಣ. ಈ ಹುಡುಗಿ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಪಟಾಯಿಸು ಮಗ. ಬಾರ್ಗೆಟ್ ಅಂತಾರ ಮಾಡ್ಬಾರ್ದಲ್ವಾ? ಫಸ್ಟ್ ಆಫ್ ಆಲ್ ಮಾಡ್ದಲ್ಲ, ಆತರ ಅಂತೂ ಮಾಡ್ಬೇಡ ದೇವ್ರೆ. ಆಯ್ತು ಕಣೋ, ಸಖತ್ತಾಗವಳೆ. ಹಂಗ್ ಮಾಡ್ಬೇಕಾ? ಮಾಡ್ತೀನಿ ನೋಡೀಗ. ಹಲೋ, ಏನ್ ಮಗ ಮಿಸ್ ಕಾಲ್ ಕೊಟ್ರೆ 199 ಫ್ರೀ ರೀಚಾರ್ಜ್ ಮಾಡ್ತೀಯಾ? ಅದು ಫ್ರೆಂಡ್ ನಂಬರ್ ಕೊಟ್ರು ರೀಚಾರ್ಜ್ ಮಾಡ್ತೀಯಾ? ಸರಿ, ನಂಬರ್ ಕೊಡ್ತೀನಿ ತಗೋ. 00009666 ಹಲೋ 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 ನಾನೇ. ನೀವೇನಾ? ಏನ್ರಿ ಸಮಾಚಾರ? ಫ್ರೀ ಕರೆನ್ಸಿ ಅಂದ್ರಲ್ಲ. ಓ, ಅದಾ ನಿಮ್ ನಂಬರ್ ತಗೊಳಕ್ಕೆ ಡೌ ಮಾಡಿದೆ ಕಣ್ರಿ. ಛೀ, ಕಳ್ಳ. ಪರವಾಗಿಲ್ಲ, ಕರೆನ್ಸಿನೂ ಹಾಕ್ತೀವಿ. ಕರೆನ್ಸಿ ಮಾತ್ರನಾ? ಬಂದ್ಬಿಡು, ದಸರಾ ಹಬ್ಬಕ್ಕೆ ಬಟ್ಟೆಗೂ ಕೊಡಿಸ್ತೀನಿ. ನೋಟಿ. ಇಲ್ಲಿ ಕೂರ್ಬೋದಾ? ಕೂತ್ಕೊಳ್ಳಿ. ಹೇಳು ಮಗ. ವರ್ಕೌಟ್ ಆಗ್ತಾ ಇದೆ ಕಣ. ಹೆಂಗಾದ್ರೆ ಆ ಹುಡುಗಿಗೆ ನಿಮ್ಮನ್ನ ಯಾರೋ ಆ ಕಡೆ ಕರೀತಾ ಇದ್ದಾರೆ ಅಂತ ಆ ಕಡೆ ತಿರ್ಗ ಕೇಳು. ಮೇಡಮ್, ಅಲ್ಲಿ ಯಾರೋ ಕರಿತಾ ಇದ್ದಾರೆ ನೋಡಿ. ನನ್ನ ಕೆನ್ನೆ ಖಾಲಿ ಇದ್ಯಾ? ಖಾಲಿ ಇದೆ. ಲಚ್ಕ 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 ಅಂತ ಮುತ್ತು ಕೊಟ್ಬಿಡು. ಮಗನೇ, ಮೆಟ್ಟು ತಗೊಂಡು ನೋಡಿದ್ರೆ ನೀನ್ ಕೊಡ್ತೇ ಇಲ್ಲ, ನಾನ್ ಬರೋಣ. ನಾನೇ ಕೊಡ್ತೀನಿ. ಯಾರು ಇಲ್ಲ. ಅಲ್ಲಲ್ಲ, ಅಲ್ಲಿ ನೋಡಿ. ಕೊಟ್ಬಿಟ್ಟೆ. ನನ್ಗೆ ಕಿಸ್ ಕೊಡ್ತೀಯಾ? ಎಷ್ಟೋ ಧೈರ್ಯ ನಿಂಗೆ? ನಿತ್ಕೋ ನಿತ್ಕೋ ನಿತ್ಕೊಳ್ಳೋ. ಓಡ್ಸಿನೇ ಸುಸ್ತ್ ಮಾಡ್ಬಿಡ್ತೆ ಕಣೋ ನೀನು. ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ನಿಜವಾದ ರಸಿಕ ಅಂದ್ರೆ ನೀವೇ ಕಣ್ರಿ. ಇಡೀ ಪ್ರಪಂಚದಲ್ಲೇ ರಾವಣನ್ ಬಿಟ್ರೆ ನೆಕ್ಸ್ಟ್ ಸುಂದರ ಅಂತ ಇರೋದು ನೀವು ಒಬ್ರೆ. ಮಚ್ಚ,
ವರ್ಕೌಟ್ ಆಗ್ತಾ ಇದೆ ಕಣೋ. ಆ ಮಗ ಲೋ ಮಗ, ಆ ಮಗ ಎಲ್ಲ ಹುಡುಗರು ನನ್ನ ಕೆಟ್ಟ ನನ್ನ ಮಗ ಅಂತಾರೆ. ಇವಳೆಲ್ಲ ನನ್ನ ಇಷ್ಟೊಂದು ಹೊಗಳ್ತಾ ಇದ್ದಾಳೆ. ಲೈ ಒಂದೊಂದು ಹುಡುಗಿಗೆ ಒಂದೊಂದ್ ತರ ಟೇಸ್ಟ್ ಇರ್ತದ ಕಣ. ಇವಳಿಗೊಂಥರ ಟೇಸ್ಟ್ ಅನ್ನಿಸ್ತದೆ. ಈ ಹೀರೋ ಮೆಟೀರಿಯಲ್ ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? ಅನ್ಸುತ್ತೆ. ಏನು? ಐ ಲೈಕ್ ಯು ಅಂಡ್ ಐ ಲವ್ ಯು. ನೋ ನೋ ಲೈಕ್, ನೋ ಲವ್, ನೋ ಇಶ್ಕ್, ನೋ ಮುಹಬ್ಬತ್. ಮತ್ತೆ ನಂದೇನಿದ್ರು ಡೈರೆಕ್ಟ್ ಮದುವೆನೆ. ಮಗ ನಮ್ಮ ಅತ್ತಿಗೆ ಹೆಂಗಿದ್ದಾರೆ ತೋರ್ಸು. ಗೊಂಬೆ ಹೀಗೆ ದಿನ ಮಾಡಿ 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 ತಿಂಗಳ ಕೊನೆಗೆ 30 ಬಾಟ್ಲಿ ಉಳಿಯೋದು. ಅದನ್ನ ಮತ್ತೆ ಮಾರಿ ಅದ್ರಲ್ಲಿ ಮತ್ತೆ ಕ್ವಾರ್ಟರ್ ತಗೊಳ್ಳೋರು. ಅರ್ಥ ಆಯ್ತು ಬಿಡಿ. ಈ ತರ ಕುಡ್ಕೊಂಡ್ ಬಿದ್ದಿದ್ದಕ್ಕೆ ಬಾಚಲಕ್ಕಿ ಭಾಸ್ಕರ್ ಅಂತ ಹೆಸರು ಬಂತಲ್ವಾ? ಗೌರ್ಮೆಂಟ್ ಅವರು ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ್ರೆ ನೀವ್ ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದೀರಲ್ಲ. ನೀವು ರಿಪೋರ್ಟ್ ಮಾಡಕ್ ಬಂದಿರೋದು ಮುಚ್ಕೊಂಡ್ ಅದನ್ನ ಮಾಡಿ ಬುದ್ಧವಾದ ಹೇಳಿದ್ರೆ ಬುಡ ಮಾತಾಡ್ತೀನಿ. ಅಣ್ಣ ಅಣ್ಣ ಮಾತಾಡ ನಿದ್ದೆ ಎಲ್ಲ ಸನ್ಮಾನ ಆಗ್ಬಿಟ್ಟಿದೆ ನನಗೆ. ಅಪ್ಪ ನಮಸ್ಕಾರ. ನಮ್ಮ ಚೀಕು ಸಂಘದ ಸದಸ್ಯರಿಗೆ ನಮಸ್ಕಾರ. ಈ ಸಮಾಜದಲ್ಲಿ ಕುಡುಕರಿಗೆ ಗೌರವನೇ ಸಿಗ್ತಿಲ್ಲ, ಕುಡುಕರಿಗೆ ದೌರ್ಜನ್ಯ ಆಗ್ತಾ ಇದೆ. ಇದನ್ನ ಖಂಡಿಸಕ್ಕೆ ಇರೋದು ಒಂದೇ ಒಂದು ಸಂಘ ಅಂದ್ರೆ ಅದು ಚೀಕು ಸಂಘನೇ. ಈ ವರ್ಷದ ನಮ್ಮ ಸಂಘದ ಬಜೆಟ್ ನಲ್ಲಿ 3 ಯೋಜನೆಗಳನ್ನ ಕೈಗೆತ್ಕೊಂಡಿದೀವಿ. ಮೊದಲೇದು ವಸತಿ ಗೃಹದ ಯೋಜನೆ. ಇದು ಯಾಕಪ್ಪ ಅಂದ್ರೆ ನಮ್ಮ ಸಂಘದ ಸದಸ್ಯರು ಬಾರಿಂದ ಕುಡಿದು ಹೋಗಿ ಮೋರಿ ಪಕ್ಕ ಮಲ್ಕೊಂಡ್ರೆ ಅವ್ರಿಗೆ ಕಾಯಿಲೆ ಬಂದ್ರೆ ನೀವ್ ಯಾರಾದ್ರೂ ನೋಡ್ತೀರಾ? ಸೊಳ್ಳೆ ಕಚ್ಚಿದ್ರೆ ನೀವ್ ಯಾರಾದ್ರೂ ಬಂದು ಕೆರಿತೀರಾ? ಇಲ್ಲ ತಾನೆ. ಅದಕ್ಕೆ ನಾವು ಪ್ರತಿ ಒಂದು ಏರಿಯಾಕ್ಕೆ 3 ವಸತಿ ಗೃಹಗಳನ್ನ ಮಾಡಿದೀವಿ. ನಮ್ಮ ಸದಸ್ಯರು ಬಂದು ಕುಡಿಬೇಕು, ಮಲಗಬೇಕು, ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ತಾ ಇರ್ಬೇಕು. ಇನ್ನ 2ನೇದು ಮಸಾಜ್. ಇದು ಯಾಕಪ್ಪ ಅಂದ್ರೆ ಗಂಡಂದ್ರು ಟೆನ್ಷನ್ ಅಲ್ಲಿ ಏನೋ ಕುಡ್ಕೊಂಡು ಮನೆಗೆ ಹೋಗಿರ್ತಾರೆ. ಹೆಂಡತಿ ಆದವರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹುಚ್ಚನಾಗಿ ಹೊಡೆದಂಗ್ ಹೊಡೆದಿರ್ತಾರೆ. ಅವ್ರ ಮೈ ಎಲ್ಲ ಗಾಯ ಆಗಿರುತ್ತೆ. ನೀವ್ ಯಾರಾದ್ರೂ ಬಂದು ಆಯಿಂಟ್ಮೆಂಟ್ ಹಚ್ತೀರಾ? ಇಲ್ಲ ತಾನೆ. ಅದಕ್ಕೆ ನಾವು ಕರ್ಕೊಂಡೋಗಿ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಮನೆ ಕಳಿಸ್ಬಿಡ್ತೀವಿ. ಇನ್ನ 3ನೇದು ಕುಡುಕರ ಶಿಬಿರ. ಈ ಶಿಬಿರ ಯಾಕಪ್ಪ ಅಂದ್ರೆ ನಮ್ಮ ಸಂಘದ ಸದಸ್ಯರು ಯಾರಿಗೂ ಕಾಣಬಾರ್ದಂತ ಎಲ್ಲೆಲ್ಲೋ ಕುಡಿಯಕ್ಕೆ ಹೋಗಿ ಗಾಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಪ್ರಾಣನೇ ಕಳ್ಕೊತಾ ಇದ್ದಾರೆ. ಮೋರಿಯಲ್ಲಿ ಬಿದ್ದು ಮನೆಗೆ ಹೋದ್ರೆ ಮೆಟ್ಟಲ್ಲಿ ಒರ್ಸ್ಕೊಂತ ಇದ್ದಾರೆ. ಇದು ಯಾವುದು ನಮ್ಮ ಸಂಘದ ಸದಸ್ಯರಿಗೆ ನೋವಾಗಬಾರ್ದು. ಅದಕ್ಕೆ ನಾವು ಶಿಬಿರ ಶುರು ಮಾಡ್ತಾ ಇದ್ದೀವಿ. ನಮ್ಮ ಶಿಬಿರದಲ್ಲಿ ಬೆಳಿಗ್ಗೆ 6:30ಗೆ ಒಂದು 30 ಕೊಡ್ತೀವಿ. ತಿಂಡಿಗೆ ಮುಂಚೆ 60 ಕೊಡ್ತೀವಿ. ತಿಂಡಿ ಆದ ಮೇಲೆ 190 ಕೊಡ್ತೀವಿ. ದಯವಿಟ್ಟು ನಮ್ಮ ಸಂಘದ ಸದಸ್ಯರು ಬೇಜಾರಾಗಬಾರ್ದು. ಏನು ಎಣ್ಣೆ ಇಷ್ಟೇ ಕೊಡ್ತಾರಲ್ಲ ಅಂತ. ಸಂಜೆ ಆಗ್ತಿದ್ದಂಗೆ ಕೈ ಫುಲ್ ಬಾಟ್ಲಿ ಕೊಟ್ಬಿಡ್ತೀವಿ. ಇನ್ನು ಸ್ನಾಕ್ಸ್ ಏನಂದ್ರೆ ಹಿಮಾಲಯದಿಂದ ತಂದ ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಕೊಡ್ತೀವಿ. ಯಾರಿಗೆ ಕೊಡ್ತಾರೆ? ಇನ್ನೊಂದು ನನ್ನ ಜೀವನದ ಮಹದಾಸೆ, ನನ್ನ ಧ್ಯೇಯ ಏನಪ್ಪ ಅಂದ್ರೆ ಮಹಿಳಾ ಘಟಕನ ಶುರು ಮಾಡಬೇಕು ಅಂತ. ನೀವು ಪಬ್ಲಿಕ್ ಟಾಯ್ಲೆಟ್ ನ ನೋಡಿದ್ದೀರಾ? ಈ ಕಡೆ ಗಂಡಸರಿಗೆ, ಈ ಕಡೆ ಹೆಂಗಸರಿಗೆ. ಹಂಗೆ ನಮ್ಮ ಶಿಬಿರದಲ್ಲೂ ಕೂಡ ಈ ಕಡೆ ಗಂಡಸರಿಗೆ, ಈ ಕಡೆ ಹೆಂಗಸರಿಗೆ ಅಂತ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಬಂದ್ಬಿಡಿ. ಅಪ್ಲಿಕೇಶನ್ ನಾವು ಕೊಟ್ಟು ಬಿಡ್ತೀವಿ. ಯೋ ಬಾಟಲಕ್ಕಿ ಭಾಸ್ಕರ, ನೀವ್ ಹಿಂಗೆ ಒಂದ್ ಯೋಜನೆ ಹಾಕೊಂಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿಮ್ ಮಹಿಳಾ ಘಟಕಕ್ಕೆ ಸೇರ್ಸಕ್ಕೆ ಅಂತ 3 ಜನ ಹೆಂಗಸನ್ ಕರ್ಕೊಂಡೇ ಬಂದಿದ್ದೀನಿ.
ತುಂಬಾ ಸ್ಪೀಡ್ ಇದೀರ ನೀವು. ಸರಿ ಸರಿ ಕರ್ಸ್ಬಿಡಿ. ಆಹಾ ಯಾಕ ಇಬ್ಬರ ಬಂದರೆ ಇನ್ನೊಂದು ಹೇಳ್ತಿ ಎಲ್ಲ ಓಡಾಬಿಟ್ಟವಳೆ. ರಂಬಿ ಊರ್ವಶಿ ಅಷ್ಟೇ ಇಲ್ಲಿರೋದು. ಬನ್ನಿ ಕೈಯಲ್ಲಿ ಬರೀ ಪರ್ಕೆ ಹಿಡ್ಕೊಂಡ್ ಬಂದಿದ್ದೀರಾ. ಎಲ್ಲ ಕ್ಲೀನ್ ಮಾಡ್ಬಿಡಿ. ಶೀಘ್ರ ಇಲ್ಲೇ ಶುರು ಮಾಡ್ಬಿಡವ. ಏಯ್ ಕುಡು ಜ್ಞಾನದಲ್ಲಿ ನಿಮ್ ಹೆಂಡ್ತೀರ್ ಯಾರು ಅಂತಾನು ಗೊತ್ತಾಗ್ತಿಲ್ವಾ? ಮುಖ ಏನ್ ನೋಡ್ತೀರ? ಹೊಡಿರಮ್ಮ. ಈಗ ಈ ಸ್ಕಿಟ್ ಅವರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಬಿಕಾಸ್ ಅವರೇ ಜಾಸ್ತಿ ವೇಟ್ ಮಾಡ್ತಾ ಇದ್ದಿದ್ದು. ರಚಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದು ದಟ್ ವಾಸ್ ವೆರಿ ಗುಡ್. ಐ ಥಿಂಕ್ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಜವಾಗ್ಲೂ ಅಪ್ಲಾಸ್ ಹೋಗ್ಲೇಬೇಕು. ತುಂಬಾ ಚೆನ್ನಾಗಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ರು. ಹಾಯ್ ಅಶ್ವಿನಿ ಅಂತ ಹೊಸ ಎಂಟ್ರಿ ಅಂಡ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ವೆರಿ ನೈಸ್ ಅಶ್ವಿನಿ. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್ ಇಟ್ ವಾಸ್. ಅಂಡ್ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಅಂತ ಅನಿಸ್ಲಿಲ್ಲ ನಮಗೆ. ನಿಮ್ಮಲ್ಲಿ ಭಯನೇ ಇರಲಿಲ್ಲ. ಯು ಆರ್ ವೆರಿ ಕಾನ್ಫಿಡೆಂಟ್. ಥ್ಯಾಂಕ್ ಯು. ದಟ್ ವಾಸ್ ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ವೈಸ್ ಮಾತಾಡಂಗಿಲ್ಲ. ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ ಫಸ್ಟ್ಲಿ ಅಶ್ವಿನಿ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಹುಡುಗರಿಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡಿದ್ರಿ. ಹುಡುಗರು ದಿನಾಚರಣೆ ಆಚರಿಸಿ. ಇಲ್ಲ ಸರ್, ಅದರಲ್ಲಿ ಕುಡುಕರು ಯಾರು ಕುಡಿದು ಸತ್ತೋಗಿರ್ತಾರೆ ಅವ್ರನ್ನೆಲ್ಲ ಸ್ಮರಿಸುವುದು ಅದೆಲ್ಲ ಇರ್ತದೆ ಕೆಲವೊಂದು. ಆತರ ಕುಡುಕರು ದಿನಾಚರಣೆ. ಕುಡಿದು ಯಾರು ಸಾಯಲ್ಲ, ಮೋರಿಗೆ ಬಿದ್ದು ಸಾಯ್ತಾರೆ. ಅದೇ ಸರ್, ನಾವೆಲ್ಲ ಆಪ್ ಮಾಡಿದೀವಿ ಸರ್. ಅದಕ್ಕೆ ಆತರ ಎಲ್ಲಾದ್ರೂ ಮೋರಿ ಹತ್ರ ಬಿದ್ದಿರೋರ್ಗೆ ವಾಹನ ಸೌಲಭ್ಯ ಇದೆ. ಅವ್ರು ಕರ್ಕೊಂಡ್ ಬಂದು ನಮ್ಮ ಶಿಬಿರದಾಗ ಕರ್ಕೊಂಡ್ ಬರ್ತಾರೆ. ಆಮೇಲೆ ಯಾರಾದ್ರೂ ಹೆಂಡತಿಯರು ಯಾರಾದ್ರೂ ಗಂಡನ ಹೊಡಿತಾ ಇದ್ರೆ ಕುಡ್ಕೊಂಡಿರೋ ಗಂಡನ ಅವ್ರು ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ. ನಿಜ ಹೇಳ, ಲಾಸ್ಟಿಗೆ ಲಾಜಿಕ್ ಅದು. ಹೆಂಡತಿಯವ್ರ ಪೊರಕೆ ಮೊದಲೇ ಹಿಡಿದಿದ್ರೆ ಡೆಫಿನೆಟ್ ಆಗಿ ಯಾರು ಕುಡುಕರಾಗಲ್ಲ. ನೋಡಿದ ತಕ್ಷಣ ಎಲ್ಲ ಇಳಿದು ಬಿಡುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಗೈಸ್. Thank you so much Guruji and thank you so much guys and all the very best ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು.